ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ? ಟೂ ಜನರೇಷನ್ ಚಾನಲ್ಗೆ ಸ್ವಾಗತ. ಈ ದಿನ ನಿಮ್ಮೊಂದಿಗೆ ಶೇರ್ ಮಾಡುತ್ತೇನೆ ಫ್ರೆಂಡ್ಸ್, ಗ್ರೀನ್ ಮಸಾಲ ಗ್ರೇವಿ. ತುಂಬ ಚೆನ್ನಾಗಿರ್ತದೆ ನೋಡಿ. ಇದು ಚಪಾತಿ, ರೈಸ್, ಗೀ ರೈಸ್, ಯಾವುದಕ್ಕೂ, ಜೀರಾ ರೈಸ್, ಪೂರಿ ಯಾವುದಕ್ಕೂ ಸೂಟ್ ಆಗ್ತದೆ. ತುಂಬ ಚೆನ್ನಾಗಿರ್ತದೆ. ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ. ಹಾಗೆ ಫ್ರೆಂಡ್ಸ್, ನಮ್ಮ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಗ್ರೇವಿ. ನೋಡಿದ್ರಾ? ಈ ರೆಸಿಪಿಯನ್ನು ಮಾಡುವ ವಿಧಾನ ನಿಮ್ಮೊಂದಿಗೆ ಶೇರ್ ಮಾಡುತ್ತೇನೆ. ಬನ್ನಿ ನೋಡ್ಕೊಂಡು ಬರೋಣ ಫ್ರೆಂಡ್ಸ್. ಒಂದು ಪಾತ್ರೆ ಇಟ್ಟಿದ್ದೇನೆ, ಮಂಡು ಪಾತ್ರೆ ಇಟ್ಟಿದ್ದೇನೆ. ಅದಕ್ಕೆ ನಾನು 1 ಟೇಬಲ್ ಸ್ಪೂನ್ ಆಯಿಲ್ ಹಾಕುತ್ತೇನೆ. ಹಾಗೆ ಫ್ರೆಂಡ್ಸ್, ಒಂದು 2 ಟೇಬಲ್ ಸ್ಪೂನು ಗೀ ಹಾಕ್ಕೊಳ್ತೇನೆ. ಗೀ ಹಾಕಿದರೆ ಟೇಸ್ಟ್ ಚೆನ್ನಾಗಿರ್ತದೆ. ಈಗ ಆಯಿಲ್ ಹೀಟ್ ಆಗಿದೆ ನೋಡಿ. ಗರಂ ಮಸಾಲ ತಗೊಂಡಿದ್ದೇನೆ, ಸೋಂಪು, ಚಕ್ಕೆ, ಜಾಪತ್ರೆ, ಏಲಕ್ಕಿ, ಹಾಗೆ ನಕ್ಷತ್ರ ಹೂ, ಪಲಾವ್ ಎಲೆ, ಮತ್ತು ಇದು ಲವಂಗ ತಗೊಂಡಿದ್ದೇನೆ ಫ್ರೆಂಡ್ಸ್. ಎಲ್ಲವನ್ನು ಹಾಕ್ತೇನೆ. ಎರಡು ಈರುಳ್ಳಿ ಉದ್ದಕ್ಕೆ ಹಚ್ಚಿಟ್ಕೊಂಡಿದ್ದೇನೆ, ಆ್ಯಡ್ ಮಾಡೋಣ. ಚೆನ್ನಾಗಿ ಫ್ರೈ ಆಗಬೇಕು ಫ್ರೆಂಡ್ಸ್, ಗೋಲ್ಡನ್ ಬ್ರೌನ್ ಆಗುವವರೆಗೂ ಫ್ರೈ ಆಗಬೇಕು. ಈರುಳ್ಳಿ ಫ್ರೈ ಆದಷ್ಟು ಟೇಸ್ಟ್ ಜಾಸ್ತಿ, ಗ್ರೇವಿ ತುಂಬ ಚೆನ್ನಾಗಿ ಟೇಸ್ಟ್ ಬರ್ತದೆ. ಈಗ ನೋಡಿ ಫ್ರೆಂಡ್ಸ್, ಚೆನ್ನಾಗಿ ಗೋಲ್ಡನ್ ಬ್ರೌನ್ ಆಗಿದೆ. ಯಾವಾಗಲೂ ನಾವು ಈ ಥರ ಒಂದು ಕಪ್ಪಾಗಬಾರ್ದು, ಹೀಗೆ ಸ್ವಲ್ಪ ಬ್ರೌನ್ ಆಗಬೇಕು, ಆಗಲೇ ಚೆನ್ನಾಗಿ ರುಚಿ ಬರ್ತದೆ ಫ್ರೆಂಡ್ಸ್. ನಾವು ಗಡಿ ಬಿಡಿಯಲ್ಲಿ ಹಾಗೆ ಆನಿಯನ್ ಹಾಕಿ ಹೀಗೆ ಮಾಡಿದರೆ ಅದು ಚೆನ್ನಾಗಾಗೋದಿಲ್ಲ, ಟೇಸ್ಟ್ ಬರೋದಿಲ್ಲ. ಹೀಗೆ ನೋಡಿ, ಇಷ್ಟಾದರೆ ಸಾಕು. ಈಗ ನಾನು 1 ಕಿಲೋ ಚಿಕನ್ ತಗೊಂಡಿದ್ದೇನೆ, ಚೆನ್ನಾಗಿ ತೊಳೆದಿಟ್ಕೊಂಡಿದ್ದೇನೆ, ಹಾಕ್ತೇನೆ. ಮೀಡಿಯಂ ಫ್ಲೇಮಲ್ಲೇ ಇಟ್ಕೊಳ್ಳಿ ಫ್ರೆಂಡ್ಸ್. ಹಾಗೆ ಸ್ವಲ್ಪ ಅರಿಶಿನ ಪೌಡರ್ ಹಾಕ್ತೇನೆ. ಹಾಗೆ ಉಪ್ಪು ಸೇರಿಸ್ತೇನೆ ಫ್ರೆಂಡ್ಸ್, ರುಚಿಗೆ ತಕ್ಕಷ್ಟು ಉಪ್ಪು. ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡೋಣ. ಈಗ ಲಿಡ್ ಕ್ಲೋಸ್ ಮಾಡೋಣ, ಕುಕ್ ಆಗಲಿ. ಮಸಾಲೆ ರೆಡಿ ಮಾಡ್ಕೊಳ್ಳೋಣ. ಗ್ರೀನ್ ಮಸಾಲಕ್ಕೆ ನಾನು ಕೊತ್ತಂಬರಿ ಸೊಪ್ಪು ತಗೊಂಡಿದ್ದೇನೆ, ಹಾಗೆ 1 ಹಿಡಿ ತಗೊಂಡಿದ್ದೇನೆ, ಹಾಗೆ ಒಂದು 7 ಹಸಿಮೆಣಸಿನ್ಕಾಯಿ ತಗೊಂಡಿದ್ದೇನೆ, 1 ಈರುಳ್ಳಿ ತಗೊಂಡಿದ್ದೇನೆ ಫ್ರೆಂಡ್ಸ್. ಈರುಳ್ಳಿ ಹೀಗೆ ಹಾಕೋದ್ರಿಂದ ನಮಗೆ ಗ್ರೇವಿ ಚೆನ್ನಾಗಿ ಬರ್ತದೆ, ತಿಕ್ನೆಸ್ ಇರ್ತದೆ. ಅದಕ್ಕೋಸ್ಕರ ನಾನು ರುಬ್ಲಿಕ್ಕೆ ಹಾಕ್ತೇನೆ 1 ಈರುಳ್ಳಿ. ಅಲ್ಲಿ ಒಗ್ಗರಣೆಗೂ ಕೂಡ 2 ಈರುಳ್ಳಿ ಹಾಕಿದ್ದೇನೆ. ಹಾಗೆ ಪುದೀನ ಸೊಪ್ಪು ಫ್ರೆಂಡ್ಸ್, ಒಂದು ಸೇಮ್, ಇದು ಪುದೀನಕ್ಕಿಂತ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಜಾಸ್ತಿ ಇರಲಿ. ಹಾಗೆ 1 ಇಂಚು ಶುಂಠಿ, ಹಾಗೆ 1 ಗಡ್ಡೆ ಬೆಳ್ಳುಳ್ಳಿ ತಗೊಂಡಿದ್ದೇನೆ. ಎಲ್ಲ ಹಾಕ್ತೇನೆ ಈಗ ಮಿಕ್ಸಿ ಜಾರಿಗೆ. ಇದು ಹಸಿಮೆಣಸಿನ್ಕಾಯಿ, ನಿಮಗೆ ತುಂಬ ಖಾರ ತಿನ್ನೋರಿದ್ದರೆ ಇನ್ನೊಂದು 2 ಹಾಕ್ಬೋದು. ನಾನು ಒಂದು 7 ಹಾಕಿದ್ದೇನೆ, ಇದು ಅಷ್ಟು ಖಾರ ಇಲ್ಲ ಹಸಿಮೆಣಸಿನ್ಕಾಯಿ. ಹಾಗೆ ನಾನು ಸ್ವಲ್ಪ ಚಿಲ್ಲಿ ಪೌಡ್ರ್ ಕೂಡ ಹಾಕ್ತೇನೆ ಇದಕ್ಕೆ, ಅದು ತುಂಬ ಚೆನ್ನಾಗಿ ಬರ್ತದೆ ಟೇಸ್ಟು. ಈಗ ಫ್ರೆಂಡ್ಸ್, ನಾನು ಸ್ವಲ್ಪ ನೀರು ಹಾಕ್ತೇನೆ, ನೀರು ಸೇರಿಸ್ತೇನೆ. ಒಂದು ಅರ್ಧ ಗ್ಲಾಸ್ ಸೇರಿಸಿದ್ದೇನೆ. ಈಗ ಸ್ಮೂತಾಗಿ ಪೇಸ್ಟ್ ಮಾಡ್ಕೊಳ್ಬೇಕು ಫ್ರೆಂಡ್ಸ್. ನಾನು ಪೇಸ್ಟ್ ಮಾಡಿ ತರ್ತೇನೆ. ನೋಡಿ ಫ್ರೆಂಡ್ಸ್, ಸ್ಮೂತಾಗಿ ಪೇಸ್ಟ್ ಆಗಿದೆ ನಮ್ಮ ಗ್ರೀನ್ ಮಸಾಲ. ಈ ಕಡೆ ಚಿಕನ್ ಸಹ ಕುಕ್ ಆಗ್ತಾ ಇದೆ. ಒಂದು 80% ಕುಕ್ ಆಗಬೇಕು ಫ್ರೆಂಡ್ಸ್. ನಾವು ಹೀಗೆ ಮಸಾಲೆ ಹಾಕೋಕ್ಕಿಂತ ಮುಂಚೆ
ಮತ್ತು ಮಸಾಲೆ ಹಾಕಿದ ಮೇಲೆ ಜಾಸ್ತಿ ಕುದಿಸ್ಲಿಕ್ಕಿಲ್ಲ, ಒಳ್ಳೆಯದಾಗೋದಿಲ್ಲ ಅದು. ಸ್ವಲ್ಪ ಹಸಿ ವಾಸನೆ ಹೋಗುವವರೆಗೆ ಮಸಾಲೆ ಹಾಕಿದ ಮೇಲೆ ಕುದಿಸ್ಬೇಕಷ್ಟೇ. ಇದರಲ್ಲೇ ನಾವು ಈ ನೀರು ಬಿಟ್ಕೊಂಡಿದೆ ನೋಡಿ, ಇದರಲ್ಲೇ 80% ಬೇಯಿಸಬೇಕು ಗ್ರೀನ್ ಮಸಾಲ ಮಾಡುವಾಗ. ಯಾವುದು ಚಿಕನ್ ಮಾಡುವಾಗಲೂ ಹಾಗೆ. ಮತ್ತು ಮಸಾಲ ಹಾಕಿದ ಮೇಲೆ ತುಂಬ ಕುದಿಸ್ಲಿಕ್ಕಿಲ್ಲ, ಅದು ಟೇಸ್ಟೇ ಹೋಗ್ತದೆ. ಒಂದು 5 ಮಿನಿಟ್ಸ್ ಕುಕ್ ಆಗಲಿ, ಚೆನ್ನಾಗಿ ಬೇಯ್ತದೆ. ಆಗ ಒಂದು 80% ಬೇಯ್ತದೆ. ಇನ್ನೊಂದು ಸ್ವಲ್ಪ 5 ಮಿನಿಟ್ಸ್ ಕುಕ್ ಆಗಲಿ. ಓಕೆ ಫ್ರೆಂಡ್ಸ್, ಈಗ ಚೆನ್ನಾಗಿ ಕುಕ್ ಆಗಿದೆ. ನೋಡಿ, ಸಾಫ್ಟಾಗಿ ಕಟ್ ಆಗ್ತದೆ ಒತ್ತುವಾಗಲೇ. ಇದಾಗಿದೆ. ಈಗ ರುಬ್ಬಿಟ್ಕೊಂಡಂಥ ಮಸಾಲೆ ಸೇರಿಸ್ತೇನೆ. ಫ್ರೆಂಡ್ಸ್, ನಾನು ಒಂದು ಅರ್ಧ ಟೇಬಲ್ ಸ್ಪೂನು ಚಿಲ್ಲಿ ಪೌಡರ್ ಸೇರಿಸ್ತೇನೆ. ಹಾಗೆ 1 ಟೀ ಸ್ಪೂನ್ ಗರಂ ಮಸಾಲ ಹಾಕ್ತೇನೆ. ಅರ್ಧ ಟೀ ಸ್ಪೂನು ಪೆಪ್ಪರ್ ಹಾಕ್ತೇನೆ, ಪೆಪ್ಪರ್ ಪೌಡರ್. ಪೆಪ್ಪರ್ ಹಾಕೋದ್ರಿಂದ ಟೇಸ್ಟ್ ಚೆನ್ನಾಗಿ ಬರ್ತದೆ ಫ್ರೆಂಡ್ಸ್. ಹಾಗೆ 1 ಟೇಬಲ್ ಸ್ಪೂನ್ ಕೊರಿಯಂಡರ್ ಪೌಡರ್. ಹಾಗೆ ಒಂದು ದೊಡ್ಡ ಟೇಬಲ್ ಸ್ಪೂನ್ ಮೊಸರು ತಗೊಂಡಿದ್ದೇನೆ, ಅದನ್ನು ಕೂಡ ಹಾಕೋಣ. ಈಗ ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡೋಣ. ಅದು ಗ್ರೀನ್ ಮಸಾಲಕ್ಕೆ ಚಿಲ್ಲಿ ಪೌಡರ್ ಹಾಕುವುದಿಲ್ಲ ಕೆಲವರು, ಆದರೆ ಹಾಕಿ ನೋಡಿ ಫ್ರೆಂಡ್ಸ್, ತುಂಬ ಚೆನ್ನಾಗಿರ್ತದೆ. ಸ್ವಲ್ಪ ಡಿಫ್ರೆಂಟ್ ಆದ ಟೇಸ್ಟ್ ಇರ್ತದೆ. ಓಕೆ ಫ್ರೆಂಡ್ಸ್, ಇಲ್ಲಿ ಮಿಕ್ಸಿ ಜಾರ್ ತೊಳೆದಂಥ ನೀರು ಕೂಡ ಅದಕ್ಕೆ ಸೇರಿಸ್ತೇನೆ. ಕುದ್ದು ಸರಿ ಆಗ್ತದೆ, ಗಟ್ಟಿ ಬರ್ತದೆ ಅದು. ಬೇಕಿದ್ರೆ ನೀವು ಮಿಕ್ಸಿ ಇದು ಮಸಾಲೆ ರೆಡಿ ಮಾಡುವಾಗ ಫ್ರೆಂಡ್ಸ್, ನೀವು ಗೋಡಂಬಿ ಕೂಡ ಹಾಕ್ಬೋದು. ನಾನು ಹಾಕಲಿಲ್ಲ, ಹಾಕ್ಬೋದು. ಗೋಡಂಬಿ ಕೂಡ ಹಾಕ್ತಾರೆ ಕೆಲವರು. ಓಕೆ, ಟೇಸ್ಟ್ ನೋಡಿಕೊಂಡು ಉಪ್ಪು ಸೇರಿಸ್ಬೇಕಾಗ್ತದೆ. ಉಪ್ಪು ಹದ ಕರೆಕ್ಟ್ ಇದೆ ಫ್ರೆಂಡ್ಸ್, ತುಂಬ ಚೆನ್ನಾಗಿ ಟೇಸ್ಟ್ ಬಂದಿದೆ. ನಾನು ಟೇಸ್ಟ್ ಮಾಡಿದೆ. ಈಗ ಇನ್ನೊಂದು ಸ್ವಲ್ಪ ಕುಕ್ ಆಗಲಿ, ಒಂದು 5 ಮಿನಿಟ್ಸ್ ಕುಕ್ ಆಗಲಿ. ಲಿಡ್ ಕ್ಲೋಸ್ ಮಾಡ್ತೇನೆ. ಓಕೆ ಫ್ರೆಂಡ್ಸ್, ಕುಕ್ ಆಗಿದೆ. ಈಗ ನೋಡಿ, ನಾನು ಒಂದು ಅರ್ಧ ಹೋಳು ಲೆಮನ್ ತಗೊಂಡಿದ್ದೇನೆ, ಇದನ್ನು ಕೂಡ ಹಾಕ್ತೇನೆ. ಈಗ ನಾನು ಇಷ್ಟು 1 kg ಚಿಕನಿಗೆ ಒಂದು ಅರ್ಧ ಹೋಳು ಹಾಕಿದ್ದೇನೆ. ಈಗ ಶಕೆ ಅಲ್ವಾ, ಜಾಸ್ತಿ ಹುಳಿ ಆದರೂ ಚೆನ್ನಾಗಿರೋದಿಲ್ಲ. ಉಪ್ಪು ಖಾರ ಹುಳಿ ಕರೆಕ್ಟಾದರೆ ಚೆನ್ನಾಗೆ, ಒಂದು ಹೆಚ್ಚು ಒಂದು ಕಡಿಮೆ ಆದರೂ ಒಳ್ಳೆಯದಾಗೋದಿಲ್ಲ. ಈಗ ಸ್ವಲ್ಪ ಎಲ್ಲ ಮಿಕ್ಸ್ ಮಾಡೋಣ. ಈ ಕುಕ್ಕಾಗಿದೆ, ಕಂಪ್ಲೀಟ್ ಕುಕ್ಕಾಗಿದೆ. ಮತ್ತು ಹುಳಿ ಮುಂಚೆನೂ ಹಾಕಬೇಡಿ ಫ್ರೆಂಡ್ಸ್, ಕಹಿ ಬರ್ತದೆ. ಲಾಸ್ಟ್ ಎಲ್ಲ ಕುಕ್ ಆದಮೇಲೆ ಹಾಕಿ ಲೆಮನ್, ಯಾವಾಗಲೂ ಅಷ್ಟೇ. ಇಲ್ಲಾಂದರೆ ಮತ್ತೆ ಬೇಯಿಸಿದರೆ ಕಹಿ ಬರ್ತದೆ. ಇದಾಗಿದೆ, ನಾನು ಗ್ಯಾಸ್ ಆಫ್ ಮಾಡ್ತೇನೆ. ಈಗ ಸರ್ವ್ ಮಾಡೋಣ ಫ್ರೆಂಡ್ಸ್. ಹಾಗೆ ನನಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ನನ್ನ ಚಾನಲನ್ನು ಕೊನೆಯವರೆಗೂ ನೋಡಿ ನನಗೆ ಸಪೋರ್ಟ್ ಮಾಡಿ. ಈಗ ಸರ್ವ್ ಮಾಡೋಣ.